ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಮನೆ ಮೇಲೆ ಇಡಿ ದಾಳಿ, ಅಭಿಮಾನಿಗಳ ಠಿಕಾಣಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಸ್ವಗ್ರಾಮ ನರಸಿಂಹಗಿರಿಯಲ್ಲಿನ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ಇಂದು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ. ದಾಳಿ ಸಂದರ್ಭದಲ್ಲಿ ಶಾಸಕರ ತಾಯಿಯವರು ಉಪಸ್ಥಿತರಿದ್ದು ಅವರು ಅಧಿಕಾರಿಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಕೆಲ ಹೊತ್ತಲ್ಲಿ ದಾಳಿ ಸುದ್ದಿಯು ಗಾಳಿಗುಂಟ ಗ್ರಾಮದಲ್ಲೆಲ್ಲ ನೆರೆಹೊರೆ ಗ್ರಾಮಗಳಿಂದ ನೂರಾರು ಜನ ಶಾಸಕರ ಅಭಿಮಾನಿಗಳು, ಹಿತೈಷಿಗಳು ಶಾಸಕರ ನಿವಾಸದತ್ತ ಆಗಮಿಸಿದ್ದಾರೆ. ಇಡಿ ದಾಳಿಗೆ ಅವರು ತೀವ್ರ ಬೇಸರ ಹಾಗೂ ವಿಷಾದ ವ್ಯಕ್ತಪಡಿಸಿದ್ದಾರೆ. ಮುಂಜಾನೆಯಿಂದ ಶಾಸಕರ ನಿವಾಸದತ್ತ ನೂರಾರು ಅವರ ಅಭಿಮಾನಿಗಳ ದಂಡು ನಿರಂತರವಾಗಿ ಬಂದು ಕೆಲ ತಾಸುಗಳ ಕಾಲ ತಂಗಿ ಖೇದ ವ್ಯಕ್ತಪಡಿಸುತ್ತಿದ್ದಾರೆ. ಅನಿವಾರ್ಯ ಕಾರಣಗಳಿಂದಾಗಿ ಅದರಲ್ಲಿ ಕೆಲವರು ಮರಳಿ ತಮ್ಮೂರಿಗೆ ತೆರಳಿದರೆ ಬಹುತೇಕ ಶಾಸಕರ ಹಿತೈಷಿಗಳು ಶಾಸಕರ ಮನೆಯ ಅಂಗಳದಲ್ಲಿಯೇ ಮೌನವಾಗಿದ್ದು ತಮ್ಮ ಪ್ರತಿಭಟನೆ ಅಭಿವ್ಯಕ್ತಪಡಿಸುತ್ತಿದ್ದಾರೆ. ಅವರಲ್ಲಿ ಬಹುತೇಕರು ವಯೋಸಹಜ ಕಣ್ಣಿನ ಪೊರೆಯಿಂದ ಬಳಲಿ ಶಾಸಕರಿಂದ ಉಚಿತ ಕಣ್ಣಿನ ಪೊರೆ ಚಿಕಿತ್ಸೆ, ಔಷಧ ನೆರವನ್ನ ಪಡೆದ ವಯೋವೃದ್ಧರೇ ಹೆಚ್ಚಾಗಿದ್ದಾರೆ. ನೂರಾರು ಶಾಸಕರ ಅಭಿಮಾನಿಗಳು ಕೂಳು ನೀರು ಬಿಟ್ಟು ಶಾಸಕರ ಮನೆಯಂಗಳದಲ್ಲಿ ಮುಂಜಾನೆಯಿಂದ ಅನಿರ್ದಿಷ್ಟಾವಧಿ ಧರಣಿ ನಿರತರಂತೆ ಮೌನವಾಗಿ ಕೂತಿದ್ದಾರೆ. ಹಲವು ಮಹಿಳಾ ವೃದ್ಧರು ತಮ್ಮ ಗ್ರಾಮೀಣ ಭಾಷೆಯಲ್ಲಿ ಶಾಸಕರ ಜನಪರ ಹಾಡಿ ಹೊಗಳುತ್ತಿದ್ದಾರೆ. ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸರ ಜನಪರ ಕಾಳಜಿ, ಸೇವಾ ಮನೋಭಾವಗಳನ್ನು ನೆನೆದು ಹಾಡಿ ಹೊಗಳುತ್ತಿದ್ದಾರೆ. ನಸು ಮುಂಜಾನೆಯೇ ಶಾಸಕರ ಮನೆಯನ್ನು ಪ್ರವೇಶಿಸಿರುವ ಇಡಿ ಅಧಿಕಾರಿಗಳು ಮನೆಯ ಬಾಗಿಲುಗಳನ್ನು ಭದ್ರವಾಗಿ ಬಂದ್ ಮಾಡಿದ್ದು ಸತತವಾಗಿ ಪರಿಶೀಲಿಸುತ್ತಿದ್ದಾರೆ. ಶಾಸಕರ ಬೆಂಬಲಿಗರು, ಹಿತೈಷಿಗಳು, ನೆಂಟರು, ಬಂಧು ಬಳಗದವರು, ಸ್ನೇಹಿತರು, ಆತ್ಮೀಯರು, ಅವರ ನೂರಾರು ಅಭಿಮಾನಿಗಳು ಶಾಸಕರ ಮನೆಯಂಗಳದಲ್ಲಿ ಮೌನವ್ರತ ಆಚರಿಸುವರಂತೆ ಕೂತಿದ್ದಾರೆ. ಇಡಿ ಅಧಿಕಾರಿಗಳೊಂದಿಗೆ ಆಗಮಿಸಿರುವ ಅರೆಸೇನಾಪಡೆ, ಸ್ಥಳೀಯ ಪೊಲೀಸ್ ಠಾಣಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಕರ್ತವ್ಯ ನಿರತರಾಗಿದ್ದಾರೆ. ಫೋನ್ ಮಾಡ್ರಿ ಮಕ್ಕಳ ರಾಜ್ಯ ಫೋನ್ ಮಾಡಿ ಎಲ್ಲರೂ ಮಾತಾಡ್ತಾರೆ. ಯಾಕೆ ಮಾತಾಡ್ತಾರೆ ನೋಡಿ, ಎಲ್ಲರಿಗೂ ಎಲ್ಲ ನಮಸ್ಕಾರ. ಕಾನೂನಿಗೆ ಗೌರವಿಸೋಣ, ಅರ್ಥ ಆಯ್ತಾ? ನಾವು ಕಾನೂನು ಬಾಹಿರ ಚಟುವಟಿಕೆಗಳು ಯಾವುದೂ ಮಾಡಿಲ್ಲ, ಅರ್ಥ ಆಯ್ತಾ? ಅವರು ನಮಗೆ ಭಾಳ ಗೌರವದಿಂದ ನಡೆಸ್ಕೊಳ್ತಾ ಇದ್ದಾರೆ, ನಾವು ಅಷ್ಟೇ ಗೌರವದಿಂದ ಅವ್ರನ್ನ ಕಾಣ್ತಾ ಇದ್ದೀವಿ.
ಕಾನೂನು ಪ್ರಕಾರ ಅವ್ರಿಗೇನು ಏನು ವಿಷಯ ಯಾವ ವಿಷಯಕ್ಕೆ ಬಂದಿದ್ದಾರೆ ಅಂತೇಳಿ ಅವರೆಲ್ಲ ಮಾಹಿತಿ ಕೇಳ್ತಾ ಇದ್ದಾರೆ, ನಾವು ಮಾಹಿತಿ ಕೊಡ್ತಾ ಇದ್ದೀವಿ ಆಯಿತಾ. ಯಾವುದೇ ರೀತಿ ಯಾರಿಗೂ ಆತಂಕ ಬೀಳೋದು ಬೇಡ, ನಾವು ಯಾರೂ ತಪ್ಪು ಮಾಡಿಲ್ಲ ಆಯಿತಾ, ನಾವು ಯಾರೂ ಕಾನೂನು ಉಲ್ಲಂಘಿಸಿಲ್ಲ ಆಯಿತಾ. ಸೊ ಯಾರು ಆರಾಮಾಗಿ ಕೂತ್ಕೊಳ್ಳಿ, ಊಟಕ್ಕೆ ಅರೇಂಜ್ ಮಾಡಿ ಎಲ್ಲರಿಗೂ, ಎಲ್ಲರೂ ಊಟ ಮಾಡಿ ಆರಾಮಾಗಿ ಆಯ್ತು. ಇಲ್ಲ ನಾವು ನೋಡಿ ಈಗ ಅವರು ಕೆಲವು ಉದ್ದೇಶಗಳು ಇಟ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಆಯಿತಾ. ಅವ್ರಿಗೆ ಏನೇನು ಅವ್ರು ಕೇಳ್ತಾರೆ ಉತ್ತರ ಕೊಡೋಣ ಆಯಿತಾ. ಸೊ ಇಷ್ಟು ದಿವಸ ತಡ್ಕೊಂಡಿದ್ದೀರಿ, ಆರಾಮಾಗಿ ಕೂತ್ಕೊಳ್ಳಿ, ಎಲ್ಲ ಊಟ ಮಾಡಿ. ಅವ್ರು ಏನೇನು ಪ್ರಶ್ನೆಗಳು ಕೇಳ್ತಾರೆ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ನಾನು ಎಲ್ಲ ನೋಡೇ ಕಳಿಸ್ತೀನಿ ಆಯಿತಾ. ಸೊ ನೀವು ಆರಾಮಾಗಿರಿ, ಯಾರು ಆತಂಕ ಪಳಗೋಗೋದು ಬೇಡ, ಅರ್ಥ ಆಯ್ತಾ. ಸೊ ಎಲ್ಲ ಅವ್ರು ಏನೇನು ಪ್ರಶ್ನೆ ಕೇಳ್ತಾರೆ ಎಲ್ಲರಿಗೂ ನಾವು ಸಮಂಜಸ ಉತ್ತರ ಕೊಡ್ತೀವಿ, ಯಾವ ತಪ್ಪು ಯಾರು ಮಾಡಿಲ್ಲ ಆಯಿತಾ. ನೀವು ಆರಾಮಾಗಿರಿ, ಯಾರು ಎದೆಗುಂದಬೇಡಿ, ಯಾರು ತಲೆ ಕೆಡಿಸ್ಕೊಳ್ತೀವಿ ಆಯಿತಾ. ಅವ್ರು ನಮ್ಮನ್ನು ಗೌರವದಿಂದ ಕಾಣ್ತಾ ಇದ್ದಾರೆ. ಸೊ ನೀವು ಯಾರು ಆತಂಕಕ್ಕೆ ಒಳಗಾಗತ್ತೆ ಬೇಡ, ಎಲ್ಲ ಕೂತ್ಕೊಳ್ಳಿ, ಊಟ ಮಾಡಿ. ಬೇಡ ಬೇಡ ಅವೆಲ್ಲ ಕಾನೂನಿಗೆ ಗೌರವಿಸ್ಬೇಕು ಆಯ್ತಾ. ಎಲ್ಲ ಕೂತ್ಕೊಳ್ಳಿ, ಅಲ್ಲಿ ಶಾಲೆ ಹತ್ರ ಕರ್ಕೊಂಡು ಹೋಗೋದು, ಎಲ್ಲ ಶಾಲೆ ಹತ್ರ ಕರ್ಕೊಂಡು ಊಟ ಮಾಡಿಸ್ರಿ ಎಲ್ಲ ಕೊಡೋಣ, ಆಮೇಲೆ ಕೊಡೋಣ, ಎಲ್ಲರೂ ಊಟ ಮಾಡಿಸ್ರಿ. ಇಲ್ಲಿ ಬರಮ್ಮ, ಬರ್ರಿ ನೀವೆಲ್ಲ ಬರ್ರಿ, ಬರ್ರಿ ಮಕ್ಕಳು ಬರ್ರಿ. ಊಟ ಮಾಡ್ಕೊಂಡು ಎಲ್ಲ ಊಟ ಮಾಡಿ. ದಯವಿಟ್ಟು ನನಗೆ ನನ್ನ ಮಾತು ಕೇಳಬೇಕು, ನಮಗೆ ಗೌರವ ಕೊಡಬೇಕು, ಎಲ್ಲ ಇಲ್ಲೇ ಇರಿ, ಶಾಲೆ ಹತ್ರ ಇರಿ ಆಯ್ತಾ. ಎಲ್ಲ ಊಟ ಮಾಡ್ಕೊಳ್ಳಿ ಆಯ್ತಾ. ಇದು ನಮ್ಮ ಧಾರವಾಡ